ಮುಂದಿನ ಸುದ್ದಿಗೆ ಹೋಗೋಣ. ಭಟ್ಕಳದ್ದು. ಭಾಳ ದಿನಗಳಿಂದ ಭಟ್ಕಳ ಶಾಂತವಾಗಿತ್ತು. ಹಿಂದೂ ಮುಸ್ಲಿಂ ಗಲಾಟೆಗೆ, ಭಯೋತ್ಪಾದಕ ಕೃತ್ಯಗಳಿಗೆ ನಟೋರಿಯಸ್ ಆಗಿದ್ದಂಥ ಊರು ತಣ್ಣಗಿತ್ತು. ರಾತ್ರಿ ಮತ್ತು ಹೊತ್ಕೊಂಡು ಉರಿದಿದೆ. ಆಗಿದ್ದೇನು, ಅಲ್ಲೊಂದು ಮೂರಿನ ಕಟ್ಟೆ ಅಂತ ಒಂದಿದೆ. ಮೂರಿನ ಕಟ್ಟೆ ಹೆಚ್ಚು ಕಡಿಮೆ ಎಲ್ಲ ಊರುಗಳಲ್ಲೂ ಇರ್ತವೆ. ಇದನ್ನು ಚೆಕ್ ಮಾಡಿದ್ವಿ ನಾವು, ಇದೇನು ಅಂತ. ನಮ್ಮ ಕಡೆ ಗಡಿ ದುರ್ಗಮ್ಮ ಅಂತ ಕರೀತಾರೆ, ಉತ್ತರ ಕರ್ನಾಟಕದ ಕಡೆ. ಒಂದು ಊರಿನವರು ಆ ದುರ್ಗಮ್ಮನನ್ನು ತಗೊಂಡು ಬಂದು ತಮ್ಮ ಊರಿನ ಗಡಿ ತನಕ ಬಿಡ್ತಾರೆ. ಮತ್ತೊಂದು ಊರಿನವರು ಅದನ್ನು ಕೆಲವು ಆಚರಣೆಗಳಿರ್ತವೆ, ಆಚರಣೆಗಳ ಮೂಲಕ ತಮ್ಮ ಊರನ್ನು ದಾಟಿಸ್ಕೊಂಡು ತಮ್ಮ ಊರಿನ ಗಡಿ ತನಕ ಬಿಡೋದು. ಆಮೇಲೆ ಅವ್ರು ಮುಂದಿನ ಊರಿನವ್ರು ತಗೊಂಡು ಹೋಗೋದು, ಮುಂದಿನ ಊರಿನವ್ರು ತಗೊಂಡು ಹೋಗೋದು, ಹೀಗೆ. ಅಂಥದ್ದೇ ಪದ್ಧತಿ ಉತ್ತರ ಕನ್ನಡದಲ್ಲೂ ಇದೆ. ಇಲ್ಲಿ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದಿಂದ ಹೊರಡುತ್ತಂತೆ. ಶಿರಸಿಯ ಮಾರಿಕಾಂಬೆಗೆ ಅರ್ಪಿಸಿದ ಹೊರೆ ಕಾಣಿಕೆಗಳನ್ನು ಅಲ್ಲಿಂದ ಶುರುವಾಗುತ್ತೆ. ಶಿರಸಿಯಿಂದ ಒಂದೊಂದು ಊರು ದಾಟಿಸ್ತಾರೆ. ತಮ್ಮ ಮನೆಯಲ್ಲಿನ ಹಳೆಯ ಪೊರಕೆ, ಹಳೆ ತೊಟ್ಲು, ಮತ್ತೇನು ವಿಘ್ನವಾಗಿರುವ ದೇವರ ಮೂರ್ತಿಗಳು, ಫೋಟೋಗಳು, ಅವುಗಳ ಸಮೇತ ತಮ್ಮ ಊರಿನ ಗಡಿ ತನಕ ತಗೊಂಡು ಹೋಗ್ತಾರೆ. ಮುಂದಿನ ಊರಿನವರು ಅದಕ್ಕೆ ಮತ್ತಷ್ಟು ತಮ್ಮ ಊರಿನ ಹೊರೆಯನ್ನು ಸೇರಿಸಿ ಅದರ ಮುಂದಿನ ಊರಿನ ತನಕ. ಫೈನಲಿ ಇದು ನದಿಗಳ ಸಂಗಮದ ಜಾಗಕ್ಕೆ ಹೋಗಿ ತಲುಪುತ್ತೆ, ಅಲ್ಲಿ ವಿಸರ್ಜನೆ ಆಗುತ್ತೆ ಅಂತ ನಡ್ಕೊಂಡು ಬಂದಿರುವ ಪದ್ಧತಿ. ಒಂದು ಊರಿನ ಗಡಿ ತನಕ ಏನು ಬಂದು ಆ ಗಡಿ ದುರ್ಗಮ್ಮ ಅಥವಾ ಮಾರಿಕಾಂಬೆಯನ್ನು ನಿಲ್ಲಿಸ್ತಾರಲ್ಲ, ಅದಕ್ಕೆ ಮೂರಿನ ಕಟ್ಟೆ ಅಂತ ಕರೀತಾರೆ. ಭಟ್ಕಳದ ಆ ಊರಿನ ಮೂರಿನ ಕಟ್ಟೆ ಇದು. ಆ ಮೂರಿನ ಕಟ್ಟೆ ಇತ್ತು. ಅದಕ್ಕೆ ಈ ರೋಡ್ ಎಕ್ಸ್ಟೆನ್ಷನ್ ಮಾಡುವ ಸಂದರ್ಭದಲ್ಲಿ, ಹೈವೇ ಎಕ್ಸ್ಟೆನ್ಷನ್ ಮಾಡುವ ಸಂದರ್ಭದಲ್ಲಿ ಅದನ್ನು ಒಡೆಯಲಾಗಿತ್ತು. ಆ ಕಟ್ಟೆ ಒಡೆದಿದ್ರು ಅದನ್ನು. ಆ ನಂತರ ಕಟ್ಟಿರಲಿಲ್ಲ. ಕಾದು ಹಿಂದೂಗಳು ನಮ್ಮ ಪಾಡಿಗೆ ನಾವು ಕಟ್ಕೋತೀವಿ ಅಂತ ಹೊರಟು. ಭಟ್ಕಳದ ಮೂರಿನ ಕಟ್ಟೆಯನ್ನು ಕಟ್ಕೋತೀವಿ ಅಂತ ಭಟ್ಕಳದ ಹಿಂದೂಗಳ ಹೊರಟು. ನೆನ್ನೆ ಬೆಳಗ್ಗೆ ಕಟ್ಟಿದ್ರು ಅದನ್ನು. ಕಟ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೋಡಿ, ಅಲ್ಲಿ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ. ಚತುಷ್ಪಥ ಕಾಮಗಾರಿ ಅಗಲೀಕರಣದ ವೇಳೆ ಮೂರಿನ ಕಟ್ಟೆಯನ್ನು ತೆರವು ಮಾಡಲಾಗಿತ್ತು. ಅದನ್ನು ಮತ್ತೆ ಕಟ್ಟಬೇಕು ಅಂತ ಹಿಂದೂಗಳು ಒತ್ತಾಯ ಮಾಡ್ತಾ ಇದ್ರು. ನ್ಯಾಷನಲ್ ಹೈವೇ ಅಥಾರಿಟಿ ಅವರೇನು ಮತ್ತೆ ಕಟ್ಟಲಿಲ್ಲ. ಅದನ್ನು ನೀವು ಕಟ್ಟದೆ ಹೋದರೆ ನಾವೇ ಕಟ್ಕೋತೀವಿ ಅಂತ ಹೊರಟ್ರಿ ಅವರು. ನೆನ್ನೆ ಬೆಳಗ್ಗೆ ವೆಂಕಟಾಪುರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಬರುತ್ತೆ ಮೂರಿನ ಕಟ್ಟೆ, ಭಟ್ಕಳದ್ದು. ಹಿಂದೂ ಸಮುದಾಯದವರು ಅದನ್ನು ಕಟ್ಕೊಳ್ತಾ ಇದ್ದಾಗ ಮುಸ್ಲಿಮರು ಬಂದು ವಿರೋಧ ಮಾಡಿದ್ರು, ಕಟ್ಟಬೇಡಿ ಅಂತ. ಬೆಳಗ್ಗೆ ಹಿಂದೂ ಸಮುದಾಯದವರು ಕಟ್ಟಿ ಹೋಗಿದ್ರು, ಸಾಯಂಕಾಲ ಮುಸ್ಲಿಮರು ಬಂದು ಅದನ್ನು ಒಡೆದ್ಬಿಟ್ರು. ಈ ಮೂರಿನ ಕಟ್ಟೆ ಒಡೆಯುವುದನ್ನು ತಡೆಯೋದಕ್ಕೆ ಪೊಲೀಸರು ಬಂದರು. ಪೊಲೀಸರ ಮೇಲೂ ಮುಸ್ಲಿಮರು ಹಲ್ಲೆ ಮಾಡಿದ್ರು. ಸಾಯಂಕಾಲ ದೃಶ್ಯ ನೋಡ್ತಾ ಇದ್ದೀರಿ. ಜೋರು ಗಲಾಟೆ ಆಯಿತು. ಹಿಂದೂ ಪರ ಸಂಘಟನೆಗಳ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು. ಮುತ್ತಿಗೆ ಹಾಕುವುದಕ್ಕೆ ಬಂದ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ತಗೊಂಡು 3 ದಿವಸ ಕರ್ಫ್ಯೂ ಅಂತ ಹೇಳಿಬಿಟ್ರು. 2 FIR ಆಗಿದ್ದಾವೆ ಈಗ. ಒಂದು ಗಲಾಟೆ ಮಾಡಿದ ಮುಸ್ಲಿಮರ ವಿರುದ್ಧ ಸುಮಾರು 70 ಜನರ ವಿರುದ್ಧ ಕೇಸು. ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವುದಕ್ಕೆ ಬಂದ ಹಿಂದೂಗಳ ವಿರುದ್ಧ ಸುಮಾರು 30 ಜನರ ವಿರುದ್ಧ ಕೇಸು. ಪೊಲೀಸರು ಯಾರನ್ನೂ ಅರೆಸ್ಟೇ ಮಾಡಿಲ್ಲ. ಮೂರನ ಕಟ್ಟೆಯನ್ನು ಮುರಿದು ಹಾಕಿದ ಮುಸ್ಲಿಮರ ಮೇಲೆ ಕೇಸ್ ಹಾಕಿದ್ದೀರಿ, ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಹಿಂದೂ ಪರ ಸಂಘಟನೆಗಳವರು ಕೇಳ್ತಾ ಇದ್ದಾರೆ. ಸುನೀಲ್ ನಾಯಕ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಂಕಾಳು ವೈದ್ಯ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮೂರಿನ
ಕಟ್ಟೆಯನ್ನು 3-4 ಸಾವಿರ ಜನ ಸೇರಿ ಸಂಪೂರ್ಣ ಧ್ವಂಸ ಮಾಡುವಂಥ ಕೆಲಸ ಇವತ್ತು ಭಟ್ಕಳದ ಮುಸಲ್ಮಾನರಿಂದ ನಡೆದಿದೆ. ನಾವೆಲ್ಲ ಹಿಂದೂಗಳು ರಾತ್ರಿ 3 ಗಂಟೆಗೆ ಅದನ್ನು ಕಟ್ಟುವಂಥ ಕೆಲಸಕ್ಕೆ ಮುಂದಾದ್ರು. ನಾವು ಅದನ್ನು ಕಟ್ಟುವಂಥ ಪ್ರಯತ್ನ ಮಾಡಿದಾಗ ನಮ್ಮನ್ನ ಪೊಲೀಸ್ ಇಲಾಖೆ ಎಲ್ಲರನ್ನ ಬಂಧಿಸಿ ಭಟ್ಕಳ ಪೊಲೀಸ್ ಸ್ಟೇಷನ್ ಕರೆತರುವಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ದಬ್ಬಾಳಿಕೆ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಇದು ತನಕ ಯಾವುದೇ ಆರೋಪಿಯನ್ನ ಬಂಧಿಸುವಂತ ಕೆಲಸ ಮಾಡಿಲ್ಲ. ಇದು ಹಿಂದೂಗಳ ಪ್ರತಿಭಟನೆಯನ್ನ ಹಕ್ಕಿತ್ತುವಂತ ಕೆಲಸ ಇವತ್ತು ಜಿಲ್ಲಾಡಳಿತ ಕೈಗೊಂಡಿರ್ತಕ್ಕಂಥದ್ದು. ತಾವು ನೋಡಿದ್ದೀರಿ, ನಿಷೇಧಾಜ್ಞೆಯನ್ನು ಜಾರಿ ಮಾಡುವಂತ ಕೆಲಸ ಮಾಡಿದ್ರೆ ಭಟ್ಕಳದಲ್ಲಿ ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಳ್ತದೆ ಹಿಂದೂ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಪೊಲೀಸರಿಗೆ ಹಲ್ಲೆ ಆದರೂ ಬಿಡೋದಿಲ್ಲ. ಯಾರೇ ಇರಲಿ ಅವ್ರಿಗೆ ಬಿಡು ಪ್ರಶ್ನೆನೇ ಇಲ್ಲ. ನಾನು ದೇವಸ್ಥಾನ ಕಟ್ಟುವ, ದೇವಸ್ಥಾನ ಒಡೆಯುವನಲ್ಲ, ಆ ರೀತಿ ಆಗ್ಲಿಕ್ಕೆ ಕೊಡೋದಿಲ್ಲ. ಏನು ಸಮಸ್ಯೆ ಇದೆ ಕೂತ್ಕೊಂಡು ಬಗೆಹರಿಸಬೇಕು. ನಿರ್ಮಾಣ ಮಾಡಿದವ್ರು ಯಾರು, ಒಡೆದವ್ರು ಯಾರು, ಅವ್ರ ಮೇಲೆಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಈ ಪೊಲೀಸರ ಮೇಲೆ ಹಲ್ಲೆ, ಪೊಲೀಸರನ್ನ ಕಾರುಗಳನ್ನು ಜಖಂ, ಪೊಲೀಸ್ ಸ್ಟೇಷನ್ಗೆ ನುಗ್ಗುವಂಥದ್ದು, ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂಥ ಒಂದು ಕೆಲಸ ಏನು ಮಾಡಿದ್ರು, ಆ ಕೇಸನ್ನು, ಕ್ರಿಮಿನಲ್ ಕೇಸನ್ನು ವಾಪಸ್ ತೆಗೆದಿದೆ. ವಾಪಸ್ ತೆಗಿತಾ ಇದ್ದಂಗೆ ಭಟ್ಕಳದಲ್ಲಿ ಗಲಭೆ ಶುರುವಾಗಿದೆ. ಮತ್ತೆ ಏಕಾಏಕಿ ಅಲ್ಲಿನ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರು ಅವರೆಲ್ಲ, ಈ ಕುಕ್ಕರ್ ಬ್ರದರ್ಸ್ ಇದ್ರಲ್ಲ, ಆ ಕುಕ್ಕರ್ ಬ್ರದರ್ಸ್ನ ಸಂತತಿ ಅದು, ಇವತ್ತು ಆ ಕಟ್ಟೆಯನ್ನು ಒಡೆದಾಕುವಂಥ ಕೆಲಸವನ್ನ ಮಾಡಿದ್ದಾರೆ. ಏಕಾಏಕಿ ನುಗ್ಗಿದ್ದಾರೆ. ಆದರೆ ಪೊಲೀಸರು ಕೈ ಕಟ್ಕೊಂಡು ಕೂತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಹಗುರವಾಗಿ ತೆಗೆದುಕೊಳ್ಳದೆ ತಕ್ಷಣ ನಿಷ್ಪಕ್ಷಪಾತವಂತ ತನಿಖೆ ಆಗಬೇಕು. ಪೊಲೀಸರ ಮೇಲೆ ಕೈ ಮಾಡದಂಥ ಮತಾಂಧರನ್ನ ಕೂಡಲೇ ಗೂಂಡಾ ಆಕ್ಟಲ್ಲಿ ಅವ್ರನ್ನ ಬಂಧಿಸಬೇಕು. ಈ ಕಾನೂನು ಸುವ್ಯವಸ್ಥೆ ನೈತಿಕ ಹೊಣೆಯನ್ನ ಒತ್ಕೊಂಡು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇಬ್ಬರ ಮೇಲೂ ಕೇಸ್ ಅಂತೂ ಮಾಡಿದ್ದಾರೆ ಪೊಲೀಸರು, ಅರೆಸ್ಟ್ ಯಾರನ್ನೂ ಮಾಡಿಲ್ಲ. ಈ ಡ್ರೋನ್ ಶಾಟಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಆ ಕಪ್ಪು ಕಲರ್ನ ಗುಂಡಿ ಗುಂಡಿ ಬಿದ್ದಂಗೆ ಕಾಣಿಸ್ತಾ ಇದೆ, ಅದು ಭಟ್ಕಳದ ತಂಜೀಮ್ನ ಮುಖ್ಯಸ್ಥರೊಬ್ಬರ ಜಮೀನು. ಅವ್ರ ಜಮೀನಲ್ಲ, ಅವರ ಜಮೀನಿನ ಹತ್ತಿರದಲ್ಲಿ ಈ ಮೂರನಕಟ್ಟೆ ಬರುತ್ತೆ. ಅವ್ರಿಗೆ ಏಕದೇವೋಪಾಸಕರಾದ ನಮ್ಮ ಜಮೀನಿನ ಪಕ್ಕದಲ್ಲಿ ಇದು ಯಾವುದೋ ಮೂರನಕಟ್ಟೆ ದೇವಿಗಿವಿ ಯಾಕೆ ಬರಬೇಕು ಅಂತಿರ್ಬೇಕು ತಲೆಯಲ್ಲಿ. ಅಂದರೆ ನೀವು ಸ್ಥಳೀಯರ ನಂಬಿಕೆಗಳು, ಆಚರಣೆಗಳು, ಸಂಪ್ರದಾಯಗಳು ಏನೇ ಇದ್ರೂ ತಗೊಂಡು ನಾವೇನು ಮಾಡೋಣ, ನಾವು ನಿರಾಕಾರನಾದ ಭಗವಂತನನ್ನು ಪ್ರಾರ್ಥಿಸುವವರು, ಆರಾಧಿಸುವವರು, ಏಕದೇವೋಪಾಸಕರು ನಾವು, ಇದೆಲ್ಲ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಬಂದು ಒಡೆದಾಕಿದಾರಪ್ಪ. ನನ್ನ ಪ್ರಕಾರ ಪೊಲೀಸರು ಕೇಸು ಮಾಡಬಾರ್ದಾಗಿತ್ತು, ಅವ್ರ ಮೇಲೆ ಕೇಸು ಮಾಡಬಾರ್ದಾಗಿತ್ತು. ಈಗ ಇವ್ರು ಕೇಸ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾರ್ಯಾರು ತಪ್ಪು ಮಾಡಿದ್ರು ಅಂತ ಗೊತ್ತಾಗತ್ತೆ. ಅದನ್ನು ಡಿಟೇಲ್ ಆಗಿ ಬರೆದು ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಅದಕ್ಕೊಂದು ನ್ಯಾಯಾಲಯದಲ್ಲಿ ವಿಚಾರಣೆ ಶುರುವಾಗತ್ತೆ. ಇವರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಕೊಡಿ ಅಂತ ವಾದ ಮಾಡೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರ್ತಾರೆ. ಅಷ್ಟರಲ್ಲಿ ಬಂದು ಕ್ಯಾಬಿನೆಟ್ನಲ್ಲಿ ಕೇಸ್ ವಾಪಸ್ ತಗೋತಾರೆ. ಏನು ಮಾಡ್ತೀರಿ? ನನ್ನ ಪ್ರಕಾರ FIR ಮಾಡಬಾರ್ದಾಗಿತ್ತು. ನೀವು FIRನಲ್ಲಿ ಯಾರ್ಯಾರ್ದಾರು ಹೆಸರು ಹಾಕಿದರೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಮೀಸೆ ತಿಳ್ಕೊಂಡು ಸಡ್ಡು ಹೊಡೆದು ಹೇಳೋಗ್ತಾರೆ ರೀ, ಏನು ಕೇಸ್ ಹಾಕತ್ತೀಯ ಹಾಕ ಕಣಯ್ಯ, ಕ್ಯಾಬಿನೆಟ್ನಲ್ಲಿ ಹೆಂಗೆ ತೆಗೆಸ್ಕೋಬೇಕೋ ನಮಗೆ ಗೊತ್ತು ಅಂತ ಹೇಳೋಗ್ತಾರೆ. ಏನು ಮಾಡ್ತೀರಿ? ಪೊಲೀಸರಾದಂಥವ್ರಿಗೆ ನಿಮಗೂ ಒಂದು ಗೌರವ ಅಂತಿರುತ್ತಲ್ಲ. ನಾಳೆ ನೆಪಕ್ಕೆ ನಿಮ್ಮನ್ನು ಕೇಳ್ತಾರೆ, ಈ ಕೇಸ್ ವಾಪಸ್ ತಗೊಳ್ಬೇಕಾ, ಹೆಂಗೆ ತಗೊಂಡ್ರೆ ಏನಾಗುತ್ತೆ ಅಂತ. ಯಾವ ಕಾರಣಕ್ಕೂ ತಗೋಬೇಡಿ. ಇವರ ಮೇಲಿನ ಕೇಸ್ ವಾಪಸ್ ತಗೊಂಡ್ರೆ ಸಮಾಜ ವಿರೋಧಿ ಶಕ್ತಿಗಳಿಗೆ ಬಲ ಬಂದಂಗಾಗತ್ತೆ ಅಂತ ನೀವು ರಿಪೋರ್ಟು ಬರೆದು ಕೊಡ್ತೀರಿ. ಆ ರಿಪೋರ್ಟ್ ಯಾವ ಕಸದ ಬುಟ್ಟಿಗೆ ಹೋಗುತ್ತೆ ಅಂತ ಏನಾದ್ರು ಗೊತ್ತಿದೆಯಾ ನಿಮಗೆ? ಇಲ್ಲಿ ತನಕ ನೋಡ್ಕೊಂಡು ಬಂದಿರೋದು ಹೇಳ್ತಾ ಇದ್ದೀನಿ ನಾನು, ನೋಡ್ಕೊಂಡು ಬಂದಿರೋದು ಇಲ್ಲಿ ತನಕ. ಹೀಗಾಗಿ ಕೇಸಿಗೆ ಸಾಕ ಕಷ್ಟನಾರು ಯಾಕೆ ತಗೋತೀರಿ? ಯಾಕೆ ಬೇಕು ಕೇಸ್ ಹಾಕೋದು, ಅದು ಇದು ಎಲ್ಲ? ಕಂಪ್ಲೇಂಟ್ ಕೊಡ್ತಾರಪ್ಪ, ನೋಡ್ತೀವಿ ಅಂತ ಹೇಳಿ ಇಟ್ಕೊಂಡು ಕಳಿಸ್ಬಿಡೋದು ಕಂಪ್ಲೇಂಟ್ ಕೊಟ್ಟವ್ರನ್ನ. ನಾಳೆ ದಿವಸ ನೀವು ಕೇಸ್ ಹಾಕಿ ಕ್ಯಾಬಿನೆಟ್ನಲ್ಲಿ ವಾಪಸ್ ಆದಮೇಲೆ ಇದೇ ಆರೋಪಿಗಳು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಏನು ಮಾಡ್ಕೊಂಡ್ರಿ ನಮ್ಮನ್ನು ಅಂತ ಕೇಳಿದ್ರೆ ಮರ್ಯಾದೆನಾ ನಿಮ್ಮದು? ಪೊಲೀಸರಿಗೇನು ಮರ್ಯಾದೆನಾ ಅದು? ಹಾಂ, ನೀವು ಕಾನೂನು ಸುವ್ಯವಸ್ಥೆ ಪಾಲಿಸಬೇಕು ಅನ್ನೋ ಹುರುಪಿನಲ್ಲಿ ಗಲಭೆಕೋರರನ್ನು ಮನೆಯಿಂದ ಎಳ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂಡಿಸ್ಕೊಂಡು ರಿಪೇರಿ ಪಪೇರಿ ಮಾಡಿ ನಾಳೆ ಅವನೇ ಬಂದು ನಿಮ್ಮ ಮುಂದೆ ಹೇಳ್ತಾನೆ ರೀ, ಏನು ಮಾಡ್ಕೊಂಡ್ರಿ? FIR ಚಾರ್ಜ್ ಶೀಟ್ ಹಾಕೋದು ಅಷ್ಟೇ ತಾನೇ, ತೆಗೆಸ್ಕೊಳ್ಳೋದು ಎಲ್ಲಿ ಹೆಂಗೆ ಅಂತ ನಮ್ಗೆ ಗೊತ್ತು ಅಂತ ಹೇಳಿ ಹೋಗ್ತಾನೆ. ಬೇಕಾ ನಿಮಗೆ?
ಯಾಕೆಲ್ಲ ಕೇಸ್ ಹಾಕೋದು FIR ಯಾಕೆ ಮಾಡ್ತೀರಿ? ಸುಮ್ಮನಿದ್ದು ಬಿಡಿ ಅತ್ಲಾಗೆ, ಸುಮ್ಮನಿದ್ದು ಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.